ಎ ಫಾರ್ ಆ್ಯಪಲ್ ಅನ್ನೋದು ತುಂಬ ಕಾಮನ್ನು. ಇನ್ನು ಮುಂದೆ ಎ ಫಾರ್ ಆನಂದ್ ಆಗುವಂತಹ ಟ್ರೆಂಡ್ ಸ್ಟಾರ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಎ ಫಾರ್ ಆನಂದ್ ಚಿತ್ರದ ನಿರ್ದೇಶಕರು ಶ್ರೀನಿವಾಸ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ಚಿತ್ರದ ಬಗ್ಗೆ ಒಂದಷ್ಟು ಅವ್ರನ್ನ ಮಾತಾಡ್ಸೋಣ, ಹಾಗೆ ಶಿವಣ್ಣನ ಬಗ್ಗೆನೂ ಒಂದಷ್ಟು ಅವ್ರನ್ನ ಕೇಳ್ಕೊಳ್ಳೋಣ. ಬನ್ನಿ, ಅವ್ರನ್ನ ಫಸ್ಟ್ನೇದಾಗಿ ಸ್ವಾಗತಿಸೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿದೆ, ಎ ಫಾರ್ ಆ್ಯಪಲ್ ಕಾಮನ್ ಆಗುತ್ತೆ, ಎ ಫಾರ್ ಆನಂದ್ ಅನ್ನೋ ಟ್ರೆಂಡ್ ಸ್ಟಾರ್ಟ್ ಆಗೋ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಆದರೆ ನಮಗೂ ಎಲ್ರಿಗೂ ಖುಷಿ. ಅಂದರೆ ಆನಂದ್ ಆಲ್ರೆಡಿ ಶಿವಣ್ಣನ ಮೊದಲನೇ ಸಿನಿಮಾ, ಬ್ಲಾಕ್ ಬಸ್ಟರ್ ಸಿನಿಮಾ. ಸೊ ನಾವು ಈ ಒಂದು ಕಾನ್ಸೆಪ್ಟಲ್ಲಿ ತಲೆಯಲ್ಲಿ ಇಟ್ಕೊಂಡು, ಒಂದು ಐಡಿಯಲ್ಲಿ ಇಟ್ಕೊಂಡು ಏನು ಟೈಟ್ಲ್ ಹೇಳೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಆವಾಗ ಯಾವುದೋ ಒಂದು ಸೀನ್ ಬರಿತಾ ಇದ್ದೆ, ಆವಾಗ ಬಂದಿದ್ದು ಐಡಿಯಾ ಇದು. ಎ ಫಾರ್ ಆ್ಯಪಲ್ ಅಂತ ಏನು ಬರಿತೀವಿ, ಎ ಫಾರ್ ಆನಂದ್ ಅಂತ ಬರಿಬೋದಲ್ಲ, ಯಾಕೆ ಎ ಫಾರ್ ಆನಂದ್ ಅಂತ ಹೇಳ್ತಾರೆ ಅಂದ್ಬಿಟ್ಟು ಕತೆ ಮಾಡೋಣ ಅನ್ನೋ ಒಂದು ಐಡಿಯಾ. ಸೊ ಹಾಗಾಗಿ ಎ ಫಾರ್ ಆನಂದ್ ಅಂತ ಟೈಟ್ಲ್ ಇಟ್ಟು. ಸೊ ಎಲ್ಲರಿಗೂ ಗೊತ್ತಿದೆ ಶಿವಣ್ಣ ಅಂತಂದರೆ ಮಚ್ಚು, ಮಚ್ಚು ಅಂದರೆ ಶಿವಣ್ಣ, ಆ ಥರ ಆಗೋಗ್ಬಿಟ್ಟಿದೆ. ಫುಲ್ ಮಾಸು ಸಿನಿಮಾ ಮಾಡಿ 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 ಇವಾಗ ಅವ್ರ ಕೈಯಲ್ಲಿ ಪಾಪ ಚಾಕ್ ಪೀಸ್ ಕೊಟ್ಬಿಟ್ಟು ಇವಾಗ ಮಾಸ್ಟರ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ. ಸೊ ಇದೆಲ್ಲ ಪ್ರಾಸೆಸ್ ಯಾವ ಥರ ನಡೀತಾ ಇತ್ತು ಸರ್? ಇಲ್ಲ, ನನಗೂ ಹಂಗೆ ಅನ್ಸುತ್ತಲ್ವ, ನಾವು ಅದಕ್ಕೋಸ್ಕರ ಅದೇ ಮಾಡಿದಲ್ವ. ಅಗೇನ್ ನೀವು ನೋಡಿದ್ರೆ ಒಂದು ಆಲ್ಮೋಸ್ಟ್ ಒಂದು 15 ವರ್ಷ ಹಿಂದೆ, 10-15 ವರ್ಷಗಳ ಹಿಂದೆ ಶಿವಣ್ಣ ಮಾಡಿರೋ ಆ ಥರ ಎಲ್ಲ ಜಾನರ್ ಸಿನಿಮಾ ಮಾಡಿಬಿಟ್ಟಿದ್ದಾರೆ. ಆಸೆಗೊಬ್ಬ ಮೀಸೆಗೊಬ್ಬ ಇಂದ ಹಿಡಿದು ಇನ್ಸ್ಪೆಕ್ಟರ್ ವಿಕ್ರಮ್ ಅವ್ರಿಗೂ ಆ ಕಾಮಿಡಿ ಜಾನರು ಮಾಡಿದ್ದಾರೆ. ಈ ಕಡೆ ಓಮು ಈ ಥರ ಸಿನಿಮಾನು ಮಾಡಿದ್ದಾರೆ, ಚಿಕ್ಕದ ಕನಸು ಆ ಥರ ಸಿನಿಮಾನು ಮಾಡಿದ್ದಾರೆ, ನಮ್ಮೂರ ಬಂದರು ಲವ್ ಸ್ಟೋರಿನೂ ಮಾಡಿದ್ದಾರೆ, ಜನ್ಮದ ಜೋಡಿ ಅಂತ ಲವ್ ಸ್ಟೋರಿನೂ ಮಾಡಿದ್ದಾರೆ, ಯಕ್ಷಗಾನನೂ ಮಾಡಿದ್ದಾರೆ. ಸೊ ಎಲ್ಲ ಜಾನರ್ ಸಿನಿಮಾಗಳು ಮಾಡಾಗಿದೆ. ಬಟ್ ಏನು ಅಂದರೆ ನಾವು ಗೋಲ್ಡ್ ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ಒಂದು ಅಬ್ಸರ್ವ್ ಮಾಡ್ತಿದ್ವಿ, ಆ್ಯಕ್ಷನ್ ಹೇಳಿ ಕ್ಯಾಮ್ರಾ ಮುಂದೆ ಮಾತ್ರ ಅವ್ರು ಮಾಸು, ಈ ಕಡೆ ಫುಲ್ ಕಾಮಿಡಿ ಕಟ್ ಮಾಡಿ ಹಿಂದೆ ಬಂದರೆ ಎಲ್ರೂ ಕಾಲು ಹೇಳ್ಕೊಂಡು ರೇಗಿಸ್ಕೊಂಡು ಅಲ್ಲೇ ತರಲೆ ಮಾಡಿಕೊಂಡು ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ವಿ. ಸೊ ಅದು ಆಗ್ತಾ ಇರಬೇಕಾದ್ರೆ ಆ್ಯಕ್ಚುಲಾಗಿ ಗೀತಕ್ಕ ಒಂದ್ಸಲಿ ಕರೆದು, ಶ್ರೀನಿ ನನ್ನ ಹತ್ರ ಒಂದು ಐಡಿಯಾ ಇದೆ, ಇದು ನೀವು ಡೈರೆಕ್ಟ್ ಮಾಡಿಕೊಡಿ ಅಂತ ಅಂದರು. ನಾನು ಏನೋ ಒಂದು ಕಮರ್ಷಿಯಲ್ ಸಿನಿಮಾ ಏನೋ ಹೇಳ್ಬೋದು ನಾವು ಡೈರೆಕ್ಟ್ ಮಾಡ್ಕೊಡೋದಕ್ಕೆ, ಯಾಕೆಂದರೆ ಗೋಸ್ಟಿನ ರಿಲೀಸು ಆಗಿರಲಿಲ್ಲ. ಹೇಳಿದ ತಕ್ಷಣ ಏನು ಐಡಿಯಾ ಅಕ್ಕ ಅಂದರೆ ಈ ಥರ ಒಂದು ಐಡಿಯಾ ಅಂತ. ಲೈಕ್ ಏನಪ್ಪ ಇದು ಈ ಥರದ್ದ ಅಂತ. ಅಂದರೆ ತುಂಬ ಚಾಲೆಂಜಿಂಗು, ಈ ಥರ ಒಂದು ಜಾನರ್ ಹ್ಯಾಂಡಲ್ ಮಾಡೋದು ಸಖತ್ ಚಾಲೆಂಜಿಂಗು. ಮುಂಚೆ ಮಾಡಿದ್ದೀನಿ, ಇವಾಗ ಓಲ್ಡ್ ಮಾಂಕ್ ಶ್ರೀನಿವಾಸ ಕಲ್ಯಾಣ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್ ಜಾನರ್ ಮಾಡಿದ್ದೀನಿ. ಬಟ್ ಮಕ್ಕಳನ್ನ ಇಟ್ಕೊಂಡು ಸೂಪರ್ ಸ್ಟಾರ್ ಇಟ್ಕೊಂಡು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಮಾಡೋದು ಅದು ಬೇರೆ ವಿಷಯ. ಅಲ್ಲಿ ಹೆಂಗೆಲ್ಲ ಪ್ಲೇ ಮಾಡ್ಬೋದು, ಎಷ್ಟು ತರಲೆ ಮಾಡಿಸ್ಬೋದು ಮಕ್ಕಳ ಕೈಯಲ್ಲಿ, ಎಷ್ಟು ತುಂಟತನ ಮಾಡಿಸ್ಬೋದು, ಜನರನ್ನ ಯಾವ ಮಟ್ಟಕ್ಕೋರ್ಗೂ ನಗಿಸ್ಬೋದು, ಕಾಟ್ಲೆ ಕೊಡ್ಬೋದು, ಕೂಳ ಕೊಡ್ಬೋದು. ಇದ್ರ ಮಧ್ಯೆ ಒಂದು ಕತೆ ಹೇಳಬೇಕು, ಇದ್ರ ಮಧ್ಯೆ ಒಂದು ಮೆಸೇಜ್ ಹೇಳಬೇಕು, ಅಂಡರ್ ಕರೆಂಟಲ್ಲಿ ಒಂದಷ್ಟು ಮೆಸೇಜ್ ಹೇಳಬೇಕು, ತುಂಬ ಬುದ್ಧಿವಾದ ಅನ್ನಿಸ್ಬೋದು. ಅದು ಹೆಂಗೆ ಹೇಳಬೇಕು ಅನ್ನೋದು ಚಾಲೆಂಜಿಂಗ್ ಸ್ಟಫ್ ಈ ಥರ ಒಂದು ಜಾನರಲ್ಲಿ. ಸೊ ಅದನ್ನ ವರ್ಕ್ ಮಾಡ್ತಾಯಿದ್ದೀವಿ, ರಿಸರ್ಚ್ ಮಾಡ್ತಾಯಿದ್ವಿ. ಯಾಕೆಂದರೆ ಎಷ್ಟೊಂದು ಸಲ ಏನಾಗುತ್ತೆ, ಹೇಳಿದ ಸೀನ್ ಇನ್ನೊಂದು ಸಲ ಹೇಳ್ಬೇಕಾಗುತ್ತೆ. ಇದೇನು ಹೊಸ ಸೀನ್, ಅದು ಹೊಸದಾಗಿ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಅದು ಹೊಸದಾಗಿ ಪ್ರೆಸೆಂಟ್ ಮಾಡಿದಾಗ ಮಾತ್ರ ಅದು ಹೊಸ ಸೀನ್ ಆಗುತ್ತೆ. ಸೊ ಅದು ಆ ಥರದ ವಿಷಯಗಳ ಮೇಲೆ ರಿಸರ್ಚ್ ವಿಷಯ ಬಂದ ತಕ್ಷಣ ತುಂಬ ರಿಸರ್ಚ್ ಮಾಡ್ತಾಯಿದ್ದೀವಿ. ಐ ಥಿಂಕ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಶಿವಣ್ಣ ವಿಲ್ ಬಿ ಸೀನ್ ಅ ವೆರಿ ಬಿಗ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಸೊ ರಿಸರ್ಚ್ ಬಗ್ಗೆ ಹೇಳ್ತಾ ಇದ್ದೀವಿ. ಇವಾಗ ಮಕ್ಕಳು ಸಿನಿಮಾ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಅವರ ಒಂದು ಮೆಂಟಾಲಿಟಿ ನೋಡಬೇಕಾಗತ್ತೆ, ಮತ್ತು ಸ್ಕೂಲಲ್ಲಿ ಯಾವ ಥರ ಮಕ್ಕಳನ್ನ ಟ್ರೀಟ್ ಮಾಡ್ತಾರೆ, ಟೀಚರ್ಸ್ ಯಾವ ಥರ ಟ್ರೀಟ್ ಮಾಡ್ತಾರೆ, ಮಕ್ಕಳು ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ, ಇವೆಲ್ಲವನ್ನು ನೋಡಬೇಕಾಗುತ್ತೆ. ರಿಸರ್ಚ್ ಅಂದರೆ ನೀವು ಯಾವ್ಯಾವ ಥರ ರಿಸರ್ಚ್ ಮಾಡ್ತಾ ಇದ್ದೀರಾ ಅಂತ? ತುಂಬ ಮಕ್ಕಳ ಹತ್ರ ಮಾತಾಡ್ತಿದ್ವಿ, ಟೀಚರ್ಸ್ ಹತ್ರ ಮಾತಾಡ್ತಿದ್ವಿ, ವಿಷಯಗಳು ರಿಸರ್ಚ್ ಮಾಡ್ತಾಯಿದ್ವಿ. ಇವಾಗ ನಾನು ಆವಾಗಲೇ ಪ್ರೆಸ್ ಮೀಟಲ್ಲಿ ಹೇಳ್ದಂಗೆ ನಮ್ಗೆ ಯಾವಾಗಲೂ 1 and 2 ಅಂತ ಬರೆಯೋದು ಹೇಳ್ಕೊಟ್ಟಿದ್ದಾರೆ ನಂಬರ್ಸಲ್ಲಿ. ಯಾಕೆ ಹಾಗೆ ಬರೆಯೋದು ಅಂತ ಯಾವ ಸ್ಕೂಲಲ್ಲಿ ನಾನಂತೂ ನನಗೆ ಹೇಳ್ಕೊಟ್ಟಿಲ್ಲ, ನಾನು ಓದಿ ಸ್ಕೂಲಲ್ಲಿ ಅಂತ ಹೇಳ್ಕೊಟ್ಟಿಲ್ಲ. ಯಾಕೆ ಹಂಗೆ ಅದೇ ಶೇಪಲ್ಲಿ ಬರೀಬೇಕು? 1 ಅನ್ನೋದು ಹಿಂಗೆ ಯಾಕೆ ಬರೀಬೇಕು, ಹಿಂಗೆ ಯಾಕೆ ಬರಿಬಾರ್ದು 1, ಹಿಂಗೆ ಯಾಕೆ ಬರಿಬಾರ್ದು 1, ಸ್ಲ್ಯಾಂಟಾಗಿ ಬರಿಬೋದಲ್ಲ 1, ಹಿಂಗೆ ಸ್ಟ್ರೈಟಾಗಿ ಯಾಕೆ ಬರೀಬೇಕು ಇದೇ ಶೇಪಲ್ಲಿ ಅನ್ನೋದು ಯಾರೂ ಹೇಳ್ಕೊಟ್ಟಿಲ್ಲ. ಅದು ರಿಸರ್ಚು. ಅಂದರೆ ಇಟ್ ಹ್ಯಾಸ್ ಅದಕ್ಕೊಂದು ಕಾರಣ ಇದೆ, ಯಾಕೆ ಅದೇ ಶೇಪಲ್ಲಿ ಬರಿತೀವಿ ಅನ್ನೋದಕ್ಕೊಂದು ಕಾರಣ ಇದೆ. ಯಾಕೆಂದರೆ 1 ಹ್ಯಾಸ್ ಅಂದರೆ ಆ ಶೇಪಲ್ಲಿ ಬರೆದಾಗ 1 ಆ್ಯಂಗಲ್, 2 ಹ್ಯಾಸ್ 2 ಆ್ಯಂಗಲ್ಸ್, 3 ಹ್ಯಾಸ್ 3 ಆ್ಯಂಗಲ್ಸ್, ಆ ಥರ 9 ಬರಿಬೇಕಾದ್ರೆ 9 ಹ್ಯಾಸ್ 9 ಆ್ಯಂಗಲ್ಸ್. ಸೊ ಅದಕ್ಕೋಸ್ಕರ ಆ ಶೇಪಲ್ಲಿ ಬರೆಯೋದು ಅನ್ನೋದು ಒಂದು ಸೈನ್ಸ್ ಬಿಹೈಂಡ್ ಇಟ್. ಅದು ಬೇಸಿಕ್. ನಾವು ಆ ಬೇಸಿಕ್ನ ಹೇಳ್ಕೊಡಲ್ಲ, ಇದು ಫಾಲೋ ಮಾಡಿ ಅಂತ ಹೇಳ್ತೀವಿ, ಯಾಕೆ ಬರೀತಾ ಇದ್ದೀವಿ ಅಂತ ಹೇಳ್ಕೊಡಲ್ಲ. ಅದು ಇಂಪಾರ್ಟೆಂಟ್ ಅನ್ನೋದು ಒಂದು ಚಿಕ್ಕದಾಗಿ ಹೇಳಬೇಕು ಅಂದರೆ ಈ ಫಿಲಮಲ್ಲಿ ಏನು ಹೇಳ್ತೀವಿ ಅದನ್ನ ಫನ್ನಿಯಾಗಿ ಹೆಂಗೆ ಹೇಳ್ತೀವಿ ಅನ್ನೋದು. ಸರ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಕಮರ್ಷಿಯಲ್ ಸಿನಿಮಾಗಳು ಜಾಸ್ತಿ ಮೇಲೆ ಕಾನ್ಸಂಟ್ರೇಟ್ ಆಗ್ತಾ ಇದ್ದಾರೆ, ಈ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ಮೇಲೆ ಕಡಿಮೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಈ ಕಡೆ ಫಿಲ್ಮ್ ಮೇಕರ್ಸ್ ಆಗಿರ್ಬೋದು, ಈ ಕಡೆ ಸಿನಿಮಾಗಳನ್ನ ನೋಡೋವಂಥವ್ರು ಕೂಡ ಅವ್ರ ಎಕ್ಸ್ಪೆಕ್ಟೇಷನು ಅಷ್ಟೇ ಕಂಟೆಂಟ್ ಓರಿಯೆಂಟ್ಗಿಂತ ಜಾಸ್ತಿ ಕಮರ್ಷಿಯಲು, ಜಾಸ್ತಿ ಹೈಪ್ ಕೊಡೋದು, ಜಾಸ್ತಿ ಮಾಸ್ ಚಿತ್ರಗಳು ಅದ್ರ ಮೇಲೆ ಹೋಗ್ತಾ ಇದೆ. ಸೊ ಅದೆಲ್ಲವನ್ನು ಹೊರತುಪಡಿಸಿ ಇವಾಗ ಒಂದು ಕಂಟೆಂಟ್ ಓರಿಯೆಂಟೆಡು ಫಿಲ್ಮ್ ಅಂದರೆ ಬರ್ತಾ ಇದೆ, ಹಾಗೆ ಎಂಟರ್ಟೈನಿಂಗ್ ಫಿಲ್ಮ್ ಬರ್ತಾ ಇದೆ. ಸೊ ಇದಕ್ಕೆ ಹೇಗೆ ಈ ಒಂದು ಹೇಗೆ ಒಗ್ಗತ್ತೆ ಸರ್ ಈ ಮೂವಿ ಅಂತ? ಹಾಗೇನಿಲ್ಲ. ಕಮರ್ಷಿಯಲ್ ಫಿಲ್ಮ್ ಇಸ್ ಅ ಕಮರ್ಷಿಯಲ್ ಫಿಲ್ಮ್ ವೆನ್
ಇಟ್ ಹ್ಯಾಸ್ ಟು ಮೇಕ್ ಮನಿ ಅಷ್ಟೇ. ಅದು ಮಾಸ್ ಸಿನಿಮಾನೋ ಕ್ಲಾಸ್ ಸಿನಿಮಾನೋ. ಇವಾಗ ತಮಿಳಲ್ಲಿ ಇವಾಗ ಮೊನ್ನೆ ರೀಸೆಂಟಾಗಿ ರಿಲೀಸ್ ಆಯಿತು ಡ್ರ್ಯಾಗನ್ ಅಂತ, ಕಾಮಿಡಿ ಫಿಲ್ಮ್ ಅದು, ಅದೇನು ಮಾಸ್ ಸಿನಿಮಾ ಅಲ್ಲ. ಇವಾಗ ಸಂಕ್ರಾಂತಿಗೆ ವಸ್ತುಂದಿ ಅಂತ ಒಂದು ತೆಲುಗು ಸಿನಿಮಾ ರಿಲೀಸ್ ಆಯಿತು, ವೆಂಕಟೇಶ್ ಅವ್ರು ಮಾಡಿದ್ದು. ಒಳ್ಳೆ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಬರೀ ಮಾಸ್ ಸಿನಿಮಾಗಳು, ಎಲ್ಲ ಸಿನಿಮಾಗಳು ವರ್ಕ್ ಆಗುತ್ತೆ. ಅಂದರೆ ಇವಾಗ ಮಂಜುಮಲ್ ಬಾಯ್ಸ್ ವರ್ಕ್ ಆಗಿದೆ, ಎಲ್ಲ ಥರ ಜಾನರ್ ಸಿನಿಮಾಗಳು ವರ್ಕ್ ಆಗುತ್ತೆ. ಅಂಟಿಲ್ ಅನ್ಲೆಸ್ ಇಟ್ಸ್ ಎಂಟರ್ಟೈನಿಂಗ್ ಅಷ್ಟೇ. ನೀವು ಕ್ಲಾಸ್ ಆದರೂ ಮಾಡಿ, ಮಾಸ್ ಆದರೂ ಮಾಡಿ, ಕಾಸು ಮಾಡಿ ಅಷ್ಟೇ. ಅಂದರೆ ಥಿಯೇಟ್ರಿಗೆ ಕಾಸು ಕೊಟ್ಟು ಬರೋನು ಇದರಲ್ಲಿ ಏನು ಎಂಟರ್ಟೈನಿಂಗ್ ಆಗಿದೆ ಅಂತ ನೋಡ್ತಾರೆ. ಯಾಕೆಂದರೆ ಟುಡೇ ಸಿನಿಮಾ ಇಸ್ ಬಿಕಮ್ ಲಕ್ಸುರಿ. ಇಟ್ ಈಸ್ ನಾಟ್ ಲೈಕ್ ಬಿಫೋರ್. ಇವಾಗ ನಾವು ಓದ್ಬೇಕಾದ್ರೆ 50 ರೂಪಾಯಿ ಟಿಕೆಟ್ ಇತ್ತು. ಇವಾಗ ನಾನು ಒಂದು ಫ್ಯಾಮ್ಲಿನ ವೀಕೆಂಡ್ ಕರ್ಕೊಂಡು ಹೋಗ್ಬೇಕು ಅಂದರೆ 1500 ರೂಪಾಯಿ ಖರ್ಚು ಮಾಡಬೇಕು ಟಿಕೆಟ್ ಪ್ಲಸ್ ಪಾಪ್ಕಾರ್ನು ಪೆಪ್ಸಿ ಅಂದ್ಕೊಂಡೆಲ್ಲ. ಸೊ ಸಿನಿಮಾ ಇಸ್ ಬಿಕಮ್ ಲಕ್ಸುರಿ. ಆ ದುಡ್ಡನ್ನ ಅವ್ನು ಅಲ್ಲಿಗೆ ಖರ್ಚು ಮಾಡಬೇಕಾ ಬೇಡವಾ? ಯಾಕೆಂದರೆ ಇವತ್ತು ಎಂಟರ್ಟೈನ್ಮೆಂಟ್ಗೆ ತುಂಬ ಆಪ್ಷನ್ಸ್ ಇದೆ, ಅವಾಗ ಇರಲಿಲ್ಲ. ಇವತ್ತು ಜಾಸ್ತಿ ಆಪ್ಷನ್ಸ್ ಇದೆ. ಅಷ್ಟು ಆಪ್ಷನ್ಸ್ ಇರಬೇಕಾದ್ರೆ ನಾನು ಈ ಒಂದು ಅಷ್ಟು ದುಡ್ಡು ಅದು ಸಿನಿಮಾ ಮೇಲೆ ಹಾಕಬೇಕಾ ಬೇಡವಾ ಅನ್ನೋದು ತುಂಬ ಸಲ ಯೋಚನೆ ಮಾಡಿದೆ. ಈ ಸಿನಿಮಾ ನೋಡಿ ನನಗೆ ಎಂಟರ್ಟೈನಿಂಗ್ ಆಗಲಿಲ್ಲ ಅಂದರೆ, ಎಂಟರ್ಟೈನ್ಮೆಂಟ್ ಸಿಗಲಿಲ್ಲ ಅಂದರೆ ಮತ್ತೆ ಮನೇಲೂ ತಲೆನೋವು, ಆಚೆನೂ ತಲೆನೋವು, ಹೊರಗಡೆ ತಲೆನೋವು, ಒಳಗಡೆ ತಲೆನೋವು, ಯಾಕೆ ತಲೆನೋವು ಬರ್ಸ್ಕೊಳ್ಳೋದಕ್ಕೆ ಯಾಕೆ ಹೋಗಬೇಕು ಅಂತ ಅನ್ನಿಸ್ಬಾರ್ದು. ಸೊ ಸಿನಿಮಾ ಈಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ಬರ್ತೀವ, ಮಜಾ ಮಾಡ್ತೀವ, ಹೋಗ್ತೀವ, ಬರೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಇಫ್ ಯು ಫೋಕಸ್ ಆನ್ ಗಿವಿಂಗ್ ಎಂಟರ್ಟೈನ್ಮೆಂಟ್ ಟು ಆಡಿಯನ್ಸ್, ಯಾವ ಜಾನರ್ ಮಾಡಿದ್ರು ವರ್ಕ್ ಆಗುತ್ತೆ. ಶಿವಣ್ಣನ ಜೊತೆಗೆ ಇದು 2ನೇ ಮೂವಿ, ಇನ್ನೊಂದು ಮೂವಿ ಬರಬೇಕಿದೆ, ಬಟ್ ಇದು 2ನೇ ಮೂವಿ ಆಗಿರೋದ್ರಿಂದ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು ಅಂತಲೇ ಎಷ್ಟೊಂದು ಜನಕ್ಕೆ ಅನಿಸಿರುತ್ತೆ. ಅಂಥದ್ದಲ್ಲಿ ನೀವು ಅವರಿಗೆ ಡೈರೆಕ್ಟ್ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಮೂವ್ ಸರ್ ನಿಮ್ಗಾದ್ರೂ ಆ್ಯಸ್ ಎ ಡೈರೆಕ್ಟರ್. ಸೊ ಶಿವಣ್ಣನ ಡೈರೆಕ್ಟ್ ಮಾಡೋದು ಎಷ್ಟು ಎಂಜಾಯಬಲ್ ಇರುತ್ತೆ, ಆ ಮೂಮೆಂಟ್ ನೀವು ಹೆಂಗೆ ಎಂಜಾಯ್ ಮಾಡ್ತೀರಾ, ಅವ್ರು ಯಾವ ಥರ ಸೆಟ್ಟಲ್ಲಿ ಇರ್ತಾರೆ ಅಂತ? ಇಲ್ಲ, ನನಗೂ ಆಸೆ ಇದೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ನನಗೆ ಆಸೆ ಇಲ್ಲ, ಅಫ್ಕೋರ್ಸ್ ಆಸೆ ಇದೆ. ಗೊತ್ತಿಲ್ಲ ಅದು ಯಾವಾಗ ಮಾಡ್ತೀವಿ ಅಂತ, ಬಟ್ ಆಸೆ ಅಂತೂ ತುಂಬ ಇದ್ದೇ ಇದೆ. ಆ್ಯಂಡ್ ಶಿವಣ್ಣ ಜೊತೆ ಡೈರೆಕ್ಟ್ ಮಾಡಬೇಕಾದ್ರೆ ಇಟ್ಸ್ ಫನ್ ಅಷ್ಟೇ. ಅಂದರೆ ಇವಾಗ ನೀವು ಕೆಲಸ ಮಜಾ ಮಾಡೋಕ್ಕೆ ಹೋಗಬೇಕು, ಸ್ಟ್ರೆಸ್ ತೊಗೊಳಕ್ಕೆ ಕೆಲಸ ಮಾಡಬಾರ್ದು. ನಾವು ಆಫೀಸ್ ಅಯ್ಯೋ ಅದು ಕೆಲಸ ಕೊಡ್ತೀವಿ, ಈ ಕೆಲಸ ಅಂತ ಮಾಡೋಕ್ಕಾಗಲ್ಲ. ನನಗೆ ಇಷ್ಟ ಕೆಲಸ ಮಾಡ್ತಾಯಿದ್ದೀವಿ. ಸೊ ಶಿವಣ್ಣನ ಜೊತೆ ಕೆಲಸ ಮಾಡ್ಬೇಕಾದ್ರೆ ಇಷ್ಟ. ಈಗ ನಾ ಮುಂಚೆ ಯಾವುದೋ ಒಂದು ಓಲ್ಡ್ ಮಾಂಗ್ ಮಾಡೋ ಟೈಮಲ್ಲಿ ಒಂದು ಇಂಟರ್ವ್ಯೂ ಕೇಳಿದರು, ಯಾಕೆ ಸರ್ ನೀವೇ ಯಾಕೆ ಡೈರೆಕ್ಟ್ ಮಾಡ್ತಾಯಿದ್ದೀರಾ, ಬೇರೆ ಯಾವ ಹೀರೋಗೂ ಡೈರೆಕ್ಟ್ ಮಾಡಲ್ವಾ ನೀವು ಅಂತ ಕೇಳಿದರು. ಇಲ್ಲ, ನಾನು ಬೈ ಚಾನ್ಸ್ ಏನೋ ಆತ ಸಬ್ಜೆಕ್ಟ್ ಸಿಕ್ಕಿದ್ರೆ ಬೈ ಚಾನ್ಸ್ ನನ್ನ ಬಿಟ್ಟು ಬೇರೆ ಯಾರಿಗೂ ಡೈರೆಕ್ಟ್ ಮಾಡ್ತಿದ್ದೆ ಅಂದರೆ ಶಿವಣ್ಣಂಗೆ ಆಗಿರುತ್ತೆ ಅಂತ ಹೇಳಿದೆ. ಗೋಸ್ಟ್ ಮಾಡೋ ಟೈಮಲ್ಲಿ ಸೇಮ್ ಇಂಟರ್ವ್ಯೂಲಿ ಕೇಳಿದ್ರು, ಸರ್ ಇವಾಗ ಹೆಂಗೆ ಅನ್ನಿಸುತ್ತೆ ಶಿವಣ್ಣನ, ಅವತ್ತು ಹೇಳಿದರೆ ಇವಾಗ ಶಿವಣ್ಣಂಗೆ ಡೈರೆಕ್ಟ್ ಮಾಡ್ತಾಯಿದ್ದೀರಾ, ಕಾಲೇಜಲ್ಲಿ ಒಂದು ಹುಡುಗಿನ ಡೌಡಿತೀವಿ, ಬಿದ್ದರೆ ಹಿಂಗಿರುತ್ತೆ ಅದೇ ಫೀಲ್ ಅವನು. ಸೊ ಇವಾಗಲೂ ಅದೇ ಫೀಲ್ ಕಂಟಿನ್ಯೂ ಆಗ್ತಾಯಿದೆ. ಸೊ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಏನೋ ಮೂಮೆಂಟ್. ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಶಿವಣ್ಣನ ಜೊತೆ. ಆ್ಯಂಡ್ ಸಿನಿಮಾ ಬಗ್ಗೆ ಜಾಸ್ತಿ ಕಲಿಯಲ್ಲ ಶಿವಣ್ಣನ ಜೊತೆ ಇದ್ದಾಗ, ವ್ಯಕ್ತಿತ್ವದ ಬಗ್ಗೆ ಜಾಸ್ತಿ ಕಲಿತಾ ಇರ್ತೀವಿ. ಅಂದರೆ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಅವ್ರು ಹೆಂಗಿರ್ತಾರೆ ಸೆಟ್ಟಲ್ಲಿ, ಬೇರೆಯವ್ರ ಜೊತೆ ಹೆಂಗಿರ್ತಾರೆ, ನಾವುಗಳೆಲ್ಲ ಹೆಂಗಿರ್ತೀವಿ, ನಾವೇನು ಕಲಿಬೇಕು. ಅಪಾರ್ಟ್ ಫ್ರಮ್ ಸಿನಿಮಾ ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್ ಯು ಹ್ಯಾವ್ ಟು ಲರ್ನ್. ಸರ್, ಈಗ ಶಿವಣ್ಣ ಅವ್ರಿಗೆ ನೀವು ಡೈರೆಕ್ಟ್ ಮಾಡೋದು ಒಂದು ಕಡೆ ಆಯಿತು ಅಂತಂದರೆ, ಅವರ ಜೊತೆಗೆ ಬಾಂಡಿಂಗು ನಿಮ್ಗೆ ತುಂಬ ವರ್ಷಗಳಿಂದ ಅವ್ರ ಜೊತೆ ನೀವು ಚೆನ್ನಾಗಿರೋ ಬಾಂಡಿಂಗನ್ನು ಶೇರ್ ಮಾಡ್ತಾ ಇರೋದು. ಸೊ ಬಾಂಡಿಂಗ್ ಎಲ್ಲ ಯಾವ ಥರ ಬೆಳೀತು, ಹಾಗೆ ಸಿನಿಮಾನ ಹೊರತುಪಡಿಸಿದ್ರೆ ನೀವು ಬೇರೆ ಏನೆಲ್ಲ ಚರ್ಚೆ ಮಾಡ್ತೀರಾ ಶಿವಣ್ಣನ ಜೊತೆ ಇದ್ದರೆ? ಇಲ್ಲ, ಬಾಂಡಿಂಗ್ ಅಂದರೆ ಐ ನೋ ಹಿಮ್ ಒಂದು 12 ವರ್ಷದಿಂದ ಪರಿಚಯ. ನಾನು ಶ್ರೀನಿವಾಸ ಕಲ್ಯಾಣ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ, ಬೀರ್ಬಲ್ ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಸೊ ಅವಾಗಿಂದ ಶಿವಣ್ಣ ಪರಿಚಯ. ಶಿವ ಅಂತ ಅವ್ರದ್ದೊಂದು ಸಿನಿಮಾ, ಅವ್ರದ್ದು ಫೋಟೋಶೂಟ್ ಮಾಡಿದ್ದು, ಅವಾಗ ನಾನು ಪರಿಚಯ ಆಗಿದ್ದು. ಅಂದರೆ ನಾನು ಫೋಟೋಶೂಟ್ ಮಾಡ್ತಿದ್ದೆ. ಸೊ ದಟ್ ಈಸ್ ಹೌ ಐ ಸ್ಟಾರ್ಟೆಡ್. ಅದಕ್ಕೆ ಶಿವಣ್ಣಗೆ ಮೊನ್ನೆ ನಾನೊಂದು ಡ್ಯಾನ್ಸ್ ವೀಡಿಯೋ ಕಳಿಸ್ಬಿಟ್ಟು, ಅಣ್ಣ ಒಂದು ಅಷ್ಟು ವರ್ಷದಿಂದ ನಿಮ್ಮ ಹಿಂದೆ ಡ್ಯಾನ್ಸ್ ಮಾಡ್ತಾಯಿದ್ದೆ ಅಂತ ತೋರಿಸ್ತಾ ಇದ್ದೆ. ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ, ನನ್ನಿಂದ ಯಾವಾಗ ಡ್ಯಾನ್ಸ್ ಮಾಡಿದ್ದೆ ಅಂದ್ಬಿಟ್ಟು ಅವಾಗ ಯಾವುದೋ ಒಂದು ಶೋಲ್ ಡ್ಯಾನ್ಸ್ ಮಾಡಿದ್ದೆ ಕಾಲೇಜಲ್ಲಿ ಇರಬೇಕಾದ್ರೆ. ಸೊ ಅದು ಬಿಟ್ಟು ಸುಮಾರು ವಿಷಯಗಳನ್ನು ಸುಮ್ಮನೆ ತಲೆಯಾಡೆ ಮಾಡೋಕೆ ಎಲ್ಲ ಥರದ ವಿಚಾರ ಮಾತಾಡ್ತಾ ಇರ್ತೀವಿ. ಅಣ್ಣ ವಾಕ್ ಮಾಡಿದೆ, ಏನು ಊಟ ಮಾಡಿದೆ. ಸೊ ಅವ್ರು ನನ್ನ ಕಾಲು ಎಳಿತಾ ಇರ್ತಾರೆ. ಸೊ ಅವ್ರು ನಾವೆಲ್ಲ ಗ್ಯಾಂಗಲ್ಲಿದ್ದಾಗ ಅವರ ರೇಗಿಸ್ತಾ ಇರ್ತೀವಿ. ಸೊ ಇಟ್ಸ್ ಫನ್. ಯಾವಾಗಲೂ ಸಿನಿಮಾನೇ ಮಾತಾಡೋಲ್ಲ, ಅದು ಬಿಟ್ಟು ಬೇರೆ ವಿಚಾರಗಳನ್ನು ಮಾತಾಡ್ತೀವಿ. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಸಬ್ಜೆಕ್ಟ್, ಮೂವಿ ಸಬ್ಜೆಕ್ಟ್, ಈಗ ಇವತ್ತಿನ ಎಜುಕೇಷನ್ ಯಾವ ಥರ ಇದೆ ಅಂತ ಎಲ್ರಿಗೂ ಗೊತ್ತು. ಪೇರೆಂಟ್ಸ್ ಇದ್ದವ್ರಿಗೆ ಅವ್ರಿಗೆ ಜಾಸ್ತಿನೇ ಗೊತ್ತಿರುತ್ತೆ ಎಜುಕೇಷನ್ ಯಾವ ಥರ ಇದೆ ಅಂತ. ಒಂದು ಕಡೆ ಫೀಸ್ ಜಾಸ್ತಿ ಇರುತ್ತೆ ಸ್ಕೂಲ್ದು, ಇನ್ನೊಂದು ಕಡೆ ಟೀಚರ್ಸ್ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾ ಇರಲ್ಲ, ಹೇಳ್ಕೊಡ್ತಾರಲ್ಲ, ಪ್ರೆಷರ್ ಮಕ್ಳ ಮೇಲೆ ಜಾಸ್ತಿ ಇರುತ್ತೆ. ಈ ಕಾನ್ಸೆಪ್ಟನ್ನು ಇಟ್ಕೊಂಡು ನೀವು ಮೂವಿ ಮಾಡ್ತಾ ಇರೋದ್ರಿಂದ ನಿಮ್ಮ ಮೂವಿಲಿ ಮಕ್ಕಳಿಗೆ ಪ್ರೆಷರ್ ಮಾಡಿದ್ರೆ ಈ ರೀತಿಯಾಗ ಸೈಡ್ ಎಫೆಕ್ಟ್ ಮಕ್ಕಳಿಗೆ ಆಗ್ಬೋದು, ಇಲ್ಲ ಮಕ್ಕಳದ್ದು ಉನ್ನತಿ ಕಡಿಮೆ ಆಗ್ಬೋದು, ಆ ಥರದ್ದು ಒಂದಿಷ್ಟು ಮೆಸೇಜ್ ಏನಾರ ನಾವು ಕೇಳಬಹುದಾ ಅಂತ? ಇಲ್ಲ, ಇವಾಗಿರೋ ಪೇರೆಂಟ್ಸು ಮಕ್ಕಳು ಇಬ್ಬರು ಬುದ್ಧಿವಂತರು, ಇದು ಆಗಲೇ ಗೊತ್ತವ್ರಿಗೆ. ಇದು ಬಿಟ್ಟು ಬೇರೆ ಏನು ಹೇಳಬೇಕು ಅನ್ನೋದೇ ನಮ್ಮ ಸಿನಿಮಾ. ಓಕೆ, ಸೊ
ಹೊರತುಪಡಿಸಿ ನಿಮ್ಮ ಸಿನಿಮಾದಲ್ಲಿ ಈ ವಿಚಾರ ಏನಿದೆ ನೀವು ಏನೇನು ಹೇಳಿದ್ರಲ್ಲ ಇದು ಆ್ಯಕ್ಚುಲಾಗಿ ಪೇರೆಂಟ್ಸ್ಗೆ ಮಕ್ಕಳಿಗೆ ಇಬ್ಬರಿಗೂ ಗೊತ್ತು ಈ ವಿಚಾರ ಇವತ್ತಿನ ಮಕ್ಕಳಿಗೆ ಪೇರೆಂಟ್ಸ್ಗೆ ಇದು ಬಿಟ್ಟು ಬೇರೆ ಏನೋ ಒಂದು ವಿಚಾರ ಇದೆ ಅದು ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ ವಿಚಾರನೇ ಹೇಳಕ್ಕೆ ಹೋಗ್ತಾ ಇದ್ದೀವಿ ಸರ್. ಸೊ ಇನ್ನೊಂದು ಮೂವಿ ಬರ್ತಾ ಇದೆ ನಿಮ್ಮದು ಶಿವಣ್ಣನ ಜೊತೆಗೆ ಡೈರೆಕ್ಟ್ ಮಾಡ್ತಾಳ್ವಾ ಈ ಮೂವಿ. ಸೊ ಅದ್ರದ್ದು ಅಪ್ಡೇಟ್ಸ್ ಏನಾದರೂ ಇದೆಯಾ? ಇಲ್ಲ ಅದು ಇನ್ನೂ ಲೇಟು A4 ಅನ್ನೊಂದು ಆಗಬೇಕು. ಇವಾಗ ನಾನು ಬೀರ್ಬಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬೀರ್ಬಲ್ ಆಗಬೇಕು, A4 ಅನ್ನೊಂದು ಆಗಬೇಕು, ಅದಾದಮೇಲೆ ಸ್ಟಾರ್ಟ್ ಮಾಡ್ತಿದ್ದು ದಳ್ವಾಯಿ. ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್ ನೆಕ್ಸ್ಟ್ ಇಯರ್. ಸೊ A4 ಆನಂದ್ ಜನರಿಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಗುತ್ತೆ, ಎಷ್ಟು ಮಟ್ಟಿಗೆ ಒಳ್ಳೆ ರೀತಿಯಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ಸುತ್ತೆ ಸರ್? ಇಲ್ಲ ಸಿ ಇಷ್ಟ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ವೆರಿ ಗುಡ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಎಲ್ಲರೂ ಎಂಜಾಯ್ ಮಾಡೋಂಥ ಸಿನಿಮಾ. ನಾನು A4 ಅಂತ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನಾನು ತುಂಬ ಅನ್ರಿಯಲಿಸ್ಟಿಕ್ ಆಗಿ ಹೇಳಲ್ಲ. A4 ಆನಂದ್ ವಿಲ್ ಬಿ ಅ ವೆರಿ ಗುಡ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಯಾರಿಗೂ ಬೋರ್ ಆಗೋಂಥ ಸಿನಿಮಾ ಅಲ್ಲ, ಸಖತ್ ಎಂಜಾಯ್ ಮಾಡೋಂಥ ಸಿನಿಮಾ ಆಗಿರುತ್ತೆ. ಎಲ್ಲರೂ ಬಂದವರು ಅಟ್ಲೀಸ್ಟ್ ಮಜಾ ಮಾಡ್ಕೊಂಡು ಹೋಗ್ತಾರೆ. ಸಖತ್ತಾಗಿದೆ ಅಲ್ವಾ ಅಂತ ನಗ್ನಗ್ತಾ ಹೋಗೋವಂಥ ಸಿನಿಮಾ ಆಗುತ್ತೆ. ಆ ಮಕ್ಕಳು ಇನೋಸೆನ್ಸು, ಆ ತುಂಟತನ, ತರಲೆತನ, ಆ ಶಿವಣ್ಣನ ಇನೋಸೆನ್ಸು, ಶಿವಣ್ಣನ ತರಲೆತನ ಅದೆಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡೋವಂಥ ಸಿನಿಮಾ ಆಗುತ್ತೆ. ಆ್ಯಂಡ್ ಸುಮಾರು ವಿಷಯಗಳನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಐ ಥಿಂಕ್ ಇಟ್ ವಿಲ್ ಬಿ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್. ಸೊ ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ನಮಗೆ ಪದೇ ಪದೇ ಒಂದು ಸಿನಿಮಾ ಬರ್ತಾ ಇದೆ, ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ರೆಡಿ ಆಗ್ತಾ ಇದೆ ಅಂತ ಕೇಳಿದ್ರೆ ಒಂದು ಕಿವಿ ಬೇಡುವಂತಹ ಒಂದು ಮಾತಂದರೆ ಸಿನಿಮಾನ ಜನರು ಥಿಯೇಟರಿಗೆ ಬಂದು ನೋಡೋದಿಲ್ಲ ಅಂತ ಒಂದು ವರ್ಗ ಆಯ್ತಂದರೆ, ಇನ್ನೊಂದು ವರ್ಗ ಹೇಳೋದು ಒಳ್ಳೆ ಕಂಟೆಂಟ್ ಸಿನಿಮಾ ಕೊಡಿ ಜನರು ಬಂದು ಥಿಯೇಟರಿಗೆ ನೋಡ್ತಾರೆ ಅಂತ. ಇಲ್ಲ, ಇದು ಏನಾಗುತ್ತೆ, ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್ ಬೈ ದಿ ಎಂಟೈರ್ ಫಿಲ್ಮ್ ಇಂಡಸ್ಟ್ರಿ. ಅಂದರೆ ಕನ್ಸಿಸ್ಟೆನ್ಸಿ ಅಂತೀವಲ್ವ. ಇವಾಗ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಮಾಡಬೇಕಾದ್ರೆ ಒಂದು ಮ್ಯಾಚಲ್ಲಿ ಆಡ್ಬಿಟ್ಟು 10 ಮ್ಯಾಚಲ್ಲಿ ಆಡಿಲ್ಲ ಅಂದರೆ ಕನ್ಸಿಸ್ಟೆನ್ಸಿ. ಅವ್ರು ಯಾಕೆ ಟೀಮ್ ತುಂಬ ಜನ ಕೇಳ್ತಾರೆ, ಯಾಕೆ ಬೇರೆ ಯಾರು ಬ್ಯಾಟ್ಸ್ಮನ್ ಇಲ್ವಾ, ಅವ್ರು ಆಡ್ತಾ ಇಲ್ವಲ್ಲ ಸರಿಗೆ. ದಟ್ ಈಸ್ ಹೌ ಸಿನಿಮಾ ಇಂಡಸ್ಟ್ರಿ ಈಸ್ ಆಲ್ಸೋ. ಅವರು ವೈ ವಿರಾಟ್ ಕೊಹ್ಲಿ ಈಸ್ ಲೆಜೆಂಡ್ ಅಂದರೆ ಇಟ್ಸ್ ಬಿಕಾಸ್ ಆಫ್ ಹಿಸ್ ಕನ್ಸಿಸ್ಟೆನ್ಸಿ. ಎಲ್ಲ ಮ್ಯಾಚಲ್ಲೂ ಹೊಡಿತಾರೆ. ಇವಾಗ ನೋಡಿ IPL ಕನ್ಸಿಸ್ಟೆನ್ಸಿ ಹೆಂಗಿದೆ ವಿರಾಟ್ ಕೊಹ್ಲಿ ಅವ್ರದ್ದು. ದಟ್ ಈಸ್ ವೈ ಬಿಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಬ್ಯಾಟ್ಸ್ಮನ್. ಇವಾಗ ಎಷ್ಟೊಂದು IPL ಮ್ಯಾಚ್ಗಳಲ್ಲಿ ಬೇರೆ ಟೀಮ್ಗಳಲ್ಲಿ ಒಂದು ಮ್ಯಾಚಲ್ಲಿ ಹೊಡೆದಲ್ಲ, 5 ಮ್ಯಾಚಲ್ಲಿ ಹೊಡೆದಿರಲ್ಲ. ವೈ ವಿರಾಟ್ ಕೊಹ್ಲಿ ಇಸ್ ಕನ್ಸಿಸ್ಟೆನ್ಸಿ. ಸಿನಿಮಾ ಈಸ್ ಇಂಡಸ್ಟ್ರೀಸ್ ಆಲ್ಸೋ ಇಸ್ ಬಿಕಾಸ್ ಆಫ್ ಕನ್ಸಿಸ್ಟೆನ್ಸಿ. ಅಂದರೆ ನಾನು ಒಬ್ಬ ಡೈರೆಕ್ಟ್ರು ಅಥವಾ ಇನ್ನೊಬ್ಬ ಡೈರೆಕ್ಟ್ರು ಅಥವಾ ಇನ್ನೊಬ್ಬರು ಯಾರೋ ದೊಡ್ಡ ಆ್ಯಕ್ಟ್ರು ಅಥವಾ ಚಿಕ್ಕ ಆ್ಯಕ್ಟ್ರು, ಚಿಕ್ಕ ಡೈರೆಕ್ಟ್ರು, ದೊಡ್ಡ ಡೈರೆಕ್ಟ್ರು, ಪ್ರೊಡ್ಯೂಸರು ಅವ್ರು ಒಂದು ಸಿನಿಮಾ ಇಟ್ಟಾಯಿತು ಅಂತ ಅಲ್ಲ. ಇದು ಕಲೆಕ್ಟಿವ್ ಎಫರ್ಟ್ ಆಫ್ ಎನ್ ಇಂಡಸ್ಟ್ರಿ ಟು ಮೇಂಟೈನ್ ದಟ್ ಕನ್ಸಿಸ್ಟೆನ್ಸಿ ರೇಟ್. ತಿಂಗ್ಳಿಗೆ ಒಂದು ಇಟ್ಕೊಡೋಕ್ಕಾಗತ್ತಾ ನಾವೆಲ್ಲರೂ ಸೇರಿ? ವರ್ಷಕ್ಕೆ 12 ಇಟ್ಟಾಗುತ್ತೆ. ಇದು ಹೆಂಗೆ ಕೊಡ್ಬೋದು ಅನ್ನೋದು ಕಲೆಕ್ಟಿವ್ ಎಫರ್ಟ್ ಹಾಕಿ, ಆ ಕಲೆಕ್ಟಿವ್ ಎಫರ್ಟ್ ಜಾಸ್ತಿ ಆದಾಗ ಆಡಿಯನ್ಸ್ಗೆ ಒಂದು ಟ್ರಸ್ಟ್ ಬರುತ್ತೆ. ಓಕೆ, ಇಲ್ಲ ಬರ್ತಾರೋ ಎಲ್ಲ ಸಿನಿಮಾನು ಚೆನ್ನಾಗಿರುತ್ತೆ ಅಂತ ಅವಾಗ ಜಾಸ್ತಿ ಥಿಯೇಟ್ರಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಟ್ ವಿಲ್ ಹ್ಯಾಪನ್ ಗ್ರ್ಯಾಜುಯಲಿ. ಎವ್ರಿ ಇಂಡಸ್ಟ್ರಿ ಹ್ಯಾಸ್ ಅನ್ ಅಪ್ ಆ್ಯಂಡ್ ಡೌನ್. ಇವಾಗ ನೀವು 10 ವರ್ಷದಿಂದ ಮಲಯಾಳಂ ಇಂಡಸ್ಟ್ರಿ ನೋಡಿದ್ರೆ ಸಾಫ್ಟ್ ಫೋನ್ ಮಾಡ್ತಿದ್ರು ಅವರು. 10-15 ವರ್ಷ ಬರೀ ಶಕೀಲಾ ಈ ಥರ ಸಿನಿಮಾಗಳನ್ನ ಆಡ್ಕೊಂಡು ಸಾಫ್ಟ್ ಫೋನ್ ಮಾಡೋರು. ಇವತ್ತು ಮಲಯಾಳಂ ಇಂಡಸ್ಟ್ರಿ ಇಡೀ ದೇಶ ಅಲ್ಲ, ಜಗತ್ತಿಗೆ ನೋಡೋಂಗೆ. ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್ ಆಫ್ ದಿ ಎಂಟೈರ್ ಇಂಡಸ್ಟ್ರಿ. ಸೊ ಹಾಗೆ ಅದು ಕ್ರಮೇಣ ಒಂದು ಕಡೆ ಚೇಂಜ್ ಆಗುತ್ತೆ. ಎಲ್ಲ ಇಂಡಸ್ಟ್ರಿಗೂ ಒಂದು ಅಪ್ ಆ್ಯಂಡ್ ಡೌನ್ ಅನ್ನೋದು ಇದ್ದೇ ಇರುತ್ತೆ. ಇದು ಮೇ ಬಿ ಒಂದು ಫೇಸ್ ಅಷ್ಟೇ. ಅಗೇನ್ ದಿ ಇಂಡಸ್ಟ್ರಿ ವಿಲ್ ರೈಸ್ ಲೈಕ್ ಫೀನಿಕ್ಸ್ ಶಾರ್ಟ್ಲಿ, ವೆರಿ ಶಾರ್ಟ್ಲಿ. ಇಟ್ಸ್ ಜಸ್ಟ್ ಅ ಸ್ಮಾಲ್ ಫೇಸ್. ಚೆನ್ನಾಗಿ ಆಗುತ್ತೆ ಅಂತ ನನ್ನ ಭಾವ. ಯಾಕೆಂದರೆ ಸಾಕಷ್ಟು ಜನ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಡೈರೆಕ್ಟರ್ಗಳಾಗಲಿ, ಹೊಸ ಹೀರೋಗಳಾಗಲಿ ತುಂಬ ಜನ ಬರ್ತಾ ಇದ್ದಾರೆ. ಆ್ಯಂಡ್ ನಮ್ಮಲ್ಲಿರೋ ಅಂಥ ಸ್ಟಾರ್ ಆ್ಯಕ್ಟರ್ಸು ತುಂಬ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್, ಇವಾಗ ಯಶ್ ಸರ್ ಆಗ್ಬೋದು, ರಿಷಬ್ ಅವರು ಆಗಿರ್ಬೋದು, ಒಂದು ದೊಡ್ಡ ಲೆವೆಲಲ್ಲಿ ಎಲ್ಲರಿಗೂ ಕಾಣಿಸ್ಕೊಂಡು ತುಂಬ ಒಂದಿರೋ ಬೇರೆ ಲೆವೆಲಲ್ಲಿ ಮಾಡೋದಕ್ಕೆ ಅಂತಲೇ ಸಿನಿಮಾಗಳನ್ನು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ಹಾಗೆಲ್ಲ ಇರಬೇಕಾದ್ರೆ ವಿಷನ್ ನಮ್ಮ ಇಂಡಸ್ಟ್ರಿನವ್ರದ್ದು ಅದು ಆಗುತ್ತೆ. ಅದು ಹೆಂಗೆ ಯಾವಾಗ ಏನೋ ಒಂಥರ ಜ್ವಾಲಾಮುಖಿ ಇದ್ದಂಗೆ ಯಾವಾಗ ಹೊಡಿಯುತ್ತೆ ಅಂತ ಗೊತ್ತಿಲ್ಲ. ಹೊಡಿಯುತ್ತಂದರೆ ಅದು ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಶ್ರೀನಿ ಸರ್ ಅವರ ಮಾತು. ಒಳ್ಳೆ ಹೋಪ್ಸನ್ನು ಇಟ್ಕೊಂಡಿದ್ದಾರೆ ಕನ್ನಡ ಇಂಡಸ್ಟ್ರಿ. ಮುಂದಿನ ದಿನಗಳಲ್ಲಿ ಜ್ವಾಲಾಮುಖಿಯಂತೆ ಬರುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವೈದೇಹಿ, ಬೆಂಗಳೂರು, ವಿಶ್ವವಾಣಿ TV ಸ್ಪೆಷಲ್.